ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹೋಮ್ ಮೇಡ್ ಕೇಕನ್ನು ಮಾಡಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ರುಚಿ ಮತ್ತು ಟೇಸ್ಟು ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಆದರೆ ನಾನು ಕೆಲವೊಂದು ಮಿಸ್ಟೇಕ್ ಮಾಡಿದ್ದೀನಿ. ಅದು ಏನೇನು ಅಂತ ನಿಮಗೆ ಕೂಡ ತಿಳಿಸ್ಕೊಡ್ತೀನಿ. ನೀವು ಮಾಡಬೇಕಾದ್ರೆ ಆ ಮಿಸ್ಟೇಕನ್ನು ಮಾಡಬೇಡಿ. ನಾನು ಮೊದಲೇದಾಗಿ ಹ್ಯಾಪಿ ಮತ್ತು ಡಾರ್ಕ್ ಫ್ಯಾಂಟಸಿ ಅನ್ನೋ ಬಿಸ್ಕಿಟನ್ನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು. 2 ಡಾರ್ಕ್ ಫ್ಯಾಂಟಸಿ ಹಾಗೆ 2 ಹ್ಯಾಪಿ ಅನ್ನೋ ಬಿಸ್ಕೆಟನ್ನು ತೊಗೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಕೋಟಿಂಗ್ ಮಾಡೋಕ್ಕೆ ಅಥವಾ ಒಂದು ಡಿಸೈನ್ ಕೊಡಲಿಕ್ಕೆ ಅಂತ ನಾನು 2 ಡಾರ್ಕ್ ಚಾಕ್ಲೇಟನ್ನು ಕೂಡ ತೊಗೊಂಡಿದ್ದೀನಿ. ನಾನು ಇಷ್ಟು ಐಟಮನ್ನು ತಗೋತಾ ಇದ್ದೀನಿ. ಈಗ ನಾನು ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕೂಡ ನೀರಿಲ್ಲದಂತೆ ಅದನ್ನು ಹೀಟ್ ಮಾಡ್ಕೋತಾ ಇದ್ದೀನಿ. ಆನಂತರ ಕೇಕ್ ಮಾಡೋಕ್ಕೆ ಈ ರೀತಿ ಒಂದು ಅಲ್ಯೂಮಿನಿಯಂ ಪಾತ್ರೆಯನ್ನು ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ನೀರಿಲ್ಲದಂತೆ ಹೀಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಒಂದು ಬಟ್ಟಲನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈಗ ನಾನು ಈ ರೀತಿ ಬಿಸ್ಕೆಟ್ ಎಲ್ಲವನ್ನು ತೆಗೆದು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾವು ಪೌಡ್ರ್ ಮಾಡ್ಕೋಬೇಕು. ನಾನು ಅದರಲ್ಲಿರೋ ಕ್ರೀಮ್ ಕೂಡ ತೆಗಿತಾ ಇಲ್ಲ, ಪೂರ್ತಿಯಾಗಿ ಹಾಕಿ ಪೌಡರನ್ನು ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈ ರೀತಿ ಕಟ್ ಮಾಡಿ ಮಿಕ್ಸರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ನುಣ್ಣಗೆ ಪೇಸ್ಟ್ ಕೂಡ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿದ್ದೀನಿ ಅಂತ. ಈಗ ನಾನು ಇದಕ್ಕೆ ಅಡುಗೆ ಸೋಡಾವನ್ನು ಹಾಕೋತಾ ಇದ್ದೀನಿ. ಇಷ್ಟು ಪ್ರಮಾಣದಲ್ಲಿ ಹಾಕೋತಾ ಇದ್ದೀನಿ. ಹಾಗೆ 1 ಲೋಟ ಆಗುವಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ಈ ರೀತಿ ಅಳತೆಯಲ್ಲಿ ನೀವು ಗ್ರೈಂಡ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು. ನಾನು ನಿಮಗೆ ಎಷ್ಟು ಪ್ರಮಾಣದಲ್ಲಿ ಅದು ನುಣ್ಣಗೆ ಆಗಬೇಕು ಅಂತ ಹಾಕ್ಕೊಂಡಿದ್ದೀನಿ. ತುಂಬ ತೆಳ್ಳಗೆ ಕೂಡ ಆಗಬಾರ್ದು, ತುಂಬ ದಪ್ಪ ಕೂಡ ಆಗಬಾರ್ದು. ಈಗ ನಾನು ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಣ್ಣೆಯನ್ನು ಸವರ್ಕೋತಾ ಇದ್ದೀನಿ ಚೆನ್ನಾಗಿ. ಈಗ ನಾನು ಕುಕ್ಕರ್ಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ, ಹೀಟ್ ಚೆನ್ನಾಗಿ ಆಗಲಿ ಅನ್ನೋ ಕಾರಣಕ್ಕೆ. ಇದೆಲ್ಲವನ್ನು ನಾನು ಯೂಟ್ಯೂಬಲ್ಲಿ ನೋಡಿ ಟಿಪ್ಸನ್ನು ನೋಡ್ತಾ ಇರೋದು. ಫಸ್ಟ್ ಟೈಮ್ ಮಾಡ್ತಾ ಇರೋದು. ನನಗೆ ಯಾವ ರೀತಿ ಮಾಡೋದು ಅಂತ ಖಂಡಿತ ಐಡಿಯಾ ಇರಲಿಲ್ಲ. ಹಾಗೆ ಅದರ ಮೇಲ್ಗಡೆಯಿಂದ ಬಟ್ಟಲನ್ನು ಹಾಕ್ಕೋತಾ ಇದ್ದೀನಿ. ಈಗ ಈ ಪಾತ್ರೆಗೆ ನಾನು ಮಾಡಿ ಇಟ್ಕೊಂಡಿರುವಂತಹ ಪೇಸ್ಟನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಕುಕ್ಕರಲ್ಲಿರುವಂತಹ ಪೇಸ್ಟನ್ನು ಇದಕ್ಕೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಎಲ್ಲವನ್ನು ಹಾಕಿ ರೆಡಿ ಮಾಡಿಕೊಂಡೆ. ಈ ರೀತಿ ಸ್ವಲ್ಪ ಅಲಗಿಸಿ ಒಂದು ಶೇಪ್ಗೆ ತಂದ್ಕೊತಾ ಇದ್ದೀನಿ. ನಾನು ಎಕ್ಸ್ಟ್ರಾ ಏನೂ ಹಾಕಿಲ್ಲ. ನೋಡ್ತಾ ಇರ್ಬೋದು. ಈ ರೀತಿಯಾಗಿ ರೆಡಿ ಮಾಡಿಕೊಂಡೆ. ಈಗ ಇದನ್ನು ಕುಕ್ಕರಲ್ಲಿ ಇಟ್ಟು ಸೆಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ. ಈಗ ಕುಕ್ಕರಿನ ಮುಚ್ಚಳವನ್ನು ಕೂಡ ಮುಚ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಫ್ಲೇಮಲ್ಲಿ ನಾನು ಇಟ್ಕೋತಾ ಇದ್ದೀನಿ. ಲಾಸ್ಟ್ ಫ್ಲೇಮ್ ಅಂತ ಹೇಳ್ತಾರಲ್ಲ, ಲಾಸ್ಟ್ ಫ್ಲೇಮಲ್ಲಿ ನಾನು ಇಟ್ಕೋತಾ ಇದ್ದೀನಿ. ಚಿಕ್ಕ ಫ್ಲೇಮಲ್ಲಿ ಒಂದು 30 ಮಿನಿಟ್ಸ್ ಬೇಯಬೇಕು ಅದು. ಹಾಗೆ ನಾನು ವಿಸಿಲನ್ನು ಕೂಡ ತೆಗಿತಾ ಇದ್ದೀನಿ. ವಿಸಿಲ್ ಇರಬಾರ್ದು. ಹಾಗೆ ಒಂದು 30 ನಿಮಿಷ ಬೇಯಬೇಕು ಅದು. ಆದರೆ ನಾನು ಉಪ್ಪು ಹಾಕಿದ್ದೆ ಮತ್ತು ಪ್ಲೇಟನ್ನು ಕೂಡ ಮುಚ್ಚಿದ್ದೆ ಉಲ್ಟಾ ಮಾಡಿ. ಅದು ಈ ರೀತಿಯಾಗಿ ಬಂತು. ಪಾತ್ರೆ ಹಾಳಾಗತ್ತೆ ಅಂತ ಅನ್ನಿಸ್ತು. ನೋಡ್ತಾ ಇರ್ಬೋದು ಪ್ಲೇಟಿನ ಸ್ಥಿತಿ ಯಾವ ರೀತಿ ಬಂತು ಅಂತ. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನನಗೆ ಐಡಿಯಾ ಇರಲಿಲ್ಲ. ಒಂದು 10 ನಿಮಿಷ ಇಡೋ ತನಕನೇ ಈ ಪರಿಸ್ಥಿತಿ ಆಯಿತು. ನನಗೆ ಪಾತ್ರೆ ಹಾಳಾಗತ್ತೆ ಅನ್ನೋ ಭಯಕ್ಕೆ ನಾನು ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕೇಕನ್ನು ಮಾಡುವಾಗ ನೀರನ್ನು ಹಾಕಿದ್ರೆ ಖಂಡಿತ ಆಗಲ್ಲ ಅಂತ. ಬಟ್ ನಾನು ಟ್ರೈ ಮಾಡಿದೆ, 100% ವರ್ಕ್ ಆಯಿತು ಮತ್ತು ತುಂಬಾ ಚೆನ್ನಾಗಿ ಬಂತು. ಇಷ್ಟು ಪ್ರಮಾಣದಲ್ಲಿ ಆಗಿತ್ತು. ನೋಡ್ತಾ ಇರ್ಬೋದು. ಆದರೆ ನೀವು ನೀರನ್ನು ಹಾಕೋವಾಗ ಬಟ್ಟಲಿನ ಮೇಲ್ಗಡೆ ನೀರು ಬರಬಾರ್ದು. ಅಷ್ಟು ಪ್ರಮಾಣದಲ್ಲಿ ನೀರು ಹಾಕಬೇಕು. ನಾನು ನಿಮಗೆ ಇದರಲ್ಲಿ ತೋರಿಸಿದ್ದೀನಲ್ವ, ಅಷ್ಟೇ ಪ್ರಮಾಣದಲ್ಲಿ ನೀರು ಹಾಕಿ ವೇಟ್ ಹಾಕಬೇಡಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೇಕ್ ಬಂತು ಅಂತ. ನೀವು ಅದು ಸರಿಯಾಗಿ ಬೆಂದಿದೆಯೋ ಅಂತ ಈ ರೀತಿ ಒಂದು ಚಾಕುನಿಂದ ಟ್ರೈ ಮಾಡಿ ನೋಡಿ. ಸ್ವಲ್ಪ ಅಂಟ್ತಾ ಇದೆ ಅಂದರೆ ಇನ್ನೊಂದು 10 ನಿಮಿಷ ಬೇಯಬೇಕು ಅಂತ ಅರ್ಥ. ಹಾಗೆ ನಾನು ಇನ್ನೊಂದು 10 ನಿಮಿಷ ವೇಟ್ ಮಾಡಿದೆ. ನೀರು ಕೂಡ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡೆ. ಹಾಗೆ ಕುಕ್ಕರಿನ ಮುಚ್ಚಳಕ್ಕೆ ಸ್ವಲ್ಪ ನೀರಿನ ಹನಿ ತಾಗಿತ್ತು. ಅದು ಕೆಳಗಡೆ ಕೇಕ್ ಮೇಲೆ ಬೀಳಬಾರ್ದು ಅಂತ ನಾನು ಒಂದು ಬಟ್ಟೆಯ ಸಹಾಯದಿಂದ ಅದನ್ನು ಒರೆಸ್ಕೊಂಡೆ. ನೀವು ಕೂಡ ಇದೇ ರೀತಿ ಮಾಡ್ಬೋದು. ಮಧ್ಯ ಒಂದು ಸಲ ತೆಗೆದು ಈ ರೀತಿ ಮಾಡಿದ್ರೆ ಖಂಡಿತ ನೀವು ನೀರು ಹಾಕಿ ಕೂಡ ಕುಕ್ಕರಲ್ಲಿ ಕೇಕನ್ನು ಬೇಯಿಸ್ಬೋದು. ಏನೂ ತೊಂದರೆ ಇಲ್ಲ. ನಾನೇ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. 100% ರಿಸಲ್ಟ್ ಕೂಡ ಬಂದಿದೆ ನಂದು. ನೋಡ್ತಾ ಇರ್ಬೋದು ಫೈನಲಿ ಕೇಕ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ.
ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಾಗಿತ್ತು. ಆದರೆ ನಾನು ಮಾಡಿರೋ ಒಂದು ಫಾಲ್ಟ್ ಏನು ಅಂದರೆ ಉಪ್ಪು ಹಾಕಿ, ಅಂದರೆ ಯೂಟ್ಯೂಬಲ್ಲಿ ನೋಡಿಕೊಂಡು ಉಪ್ಪು ಹಾಕಿ ಬೇಯಿಸೋಕೆ ಹೋಗಿ ಪಾತ್ರೆಯನ್ನು ಹಾಳು ಮಾಡ್ಕೊಳ್ತಾ ಇದ್ದೆ. ಬಟ್ 10 ನಿಮಿಷಕ್ಕೆ ತೆಗೆಯೋದ್ರಿಂದ ಪಾತ್ರೆ ಏನು ಹಾಳಾಗಿಲ್ಲ. ಆದರೆ ಬಟ್ಟಲು ಮಾತ್ರ ಸ್ವಲ್ಪ ಹಾಳಾಯಿತು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಬಟ್ಟಲಿನ ಕಲರ್ ಸ್ವಲ್ಪ ಚೇಂಜ್ ಆಯಿತು. ನೀರು ಕೂಡ ಹಾಕಿ ಮಾಡ್ಬೋದು ಕೇಕನ್ನು, ಏನೂ ತೊಂದರೆ ಇಲ್ಲ. ಆದರೆ ಬಟ್ಟಲಿನ ಮೇಲ್ಗಡೆ ಬರುವಷ್ಟು ನೀರನ್ನು ಹಾಕಬೇಡಿ. ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿ 30 ಮಿನಿಟ್ಸ್ ಅದರಲ್ಲಿ ಬಿಡಬೇಕು. ಹಾಗೆ ನಾನು ಮಾಡಿದ್ದ 2ನೇ ಫಾಲ್ಟ್ ಏನು ಅಂದರೆ ಈ ರೀತಿ ಪಾತ್ರೆಗೆ ಎಣ್ಣೆ ಹಚ್ಕೊಂಡು ಕೂಡ ಕೇಕನ್ನು ಮಾಡ್ಬೋದಿತ್ತು ಅಂತ ಇತ್ತು. ಹಾಗಾಗಿ ಅದನ್ನು ಟ್ರೈ ಮಾಡಿದೆ. ಆದರೆ ಕೇಕ್ ಕೆಳಗಡೆಯಿಂದ ಏಳ್ತಾ ಇರಲಿಲ್ಲ. ಹಾಗಾಗಿ ನಾನು ನಿಮಗೊಂದು ಸಜೆಸ್ಟ್ ಮಾಡೋದೇನು ಅಂದರೆ ಬೇಕಿಂಗ್ ಪೇಪರ್ ಅಂತ ಸಿಗುತ್ತೆ, ಅದನ್ನು ಹಾಕೇ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ನಾನು ಕೂಡ ನೆಕ್ಸ್ಟ್ ಟೈಮ್ ಅದನ್ನೇ ಯೂಸ್ ಮಾಡ್ತೀನಿ. ಆದರೆ ಕೇಕ್ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಲೇಯರ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಸೇಮ್ ಇತ್ತು. ಅದನ್ನು ಸ್ವಲ್ಪ ಕಟ್ ಮಾಡಿ ತೆಗಿಬೇಕಾಗಿ ಬಂತು. ಅದೊಂದು ಪ್ರಾಬ್ಲಮ್ ಆಯಿತು. ಬಿಟ್ಟರೆ ಕೇಕಿನ ರುಚಿಯಾಗಿರ್ಬೋದು, ಅದು ಬೆಂದಿರುವ ರೀತಿಯಾಗಿರ್ಬೋದು ತುಂಬಾ ಚೆನ್ನಾಗಿ ಬಂತು. ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಆನಂತರ ನಾನು ಅದಕ್ಕೆ ಒಂದು ಡೆಕೋರೇಷನ್ ಮಾಡಬೇಕು ಅಂತ ಬ್ಲ್ಯಾಕ್ ಚಾಕ್ಲೇಟ್ ತೊಗೊಂಡು ಸ್ವಲ್ಪ ತುರಿದು ಅದರ ಮೇಲೆ ಮಾಡಿದೆ. ನೀವು ಕರಗಿಸಿ ಕೂಡ ಹಾಕ್ಬೋದು. ನನ್ನ ಮಗಳಿಗೆ ಬ್ಲ್ಯಾಕ್ ಚಾಕ್ಲೇಟ್ ಇಷ್ಟ ಇಲ್ಲ ಅನ್ನೋ ಒಂದೇ ರೀಸನ್ಗೆ ನಾನು ಈ ರೀತಿ ಮೇಲ್ಗಡೆಯಿಂದ ತುರಿದು ಮಾತ್ರ ಹಾಕಿದ್ದೀನಿ. ಅವಳು ಬ್ಲ್ಯಾಕ್ ಚಾಕ್ಲೇಟ್ ಆದರೆ ತಿನ್ನಲ್ಲ, ಯಾಕೆಂದರೆ ಕಹಿ ಇರುತ್ತೆ ಅನ್ನೋ ಕಾರಣಕ್ಕೆ. ನನ್ನ ಮಗಳಿಗಂತೂ ಕೇಕ್ ತುಂಬಾ ಇಷ್ಟ ಆಯಿತು. ಮತ್ತು ಟೇಸ್ಟು, ರುಚಿ ಹಾಗೆ ಎಲ್ಲವೂ ಚೆನ್ನಾಗಿತ್ತು. ಇನ್ನೊಮ್ಮೆ ಟ್ರೈ ಮಾಡೋ ಹಂಗೆ ಕೂಡ ಇತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.